ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, Kcet 2023 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ಜಸ್ಟ್ ಒಂದು KA ಕಡೆಯಿಂದ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇದು ಯಾವುದ್ರ ಬಗ್ಗೆ ಅಂದರೆ PW ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ 26 ಮತ್ತು 27, 28 ಓಕೆ ಯಾರ್ಯಾರಂತ ಕೊಟ್ಟಿದ್ದಾರೆ ಅವರು PDF ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅವರು ಅಲ್ಲಿ ಮೆಡಿಕಲ್ ಯಾರ್ಯಾರು PW ಕ್ಯಾಂಡಿಡೇಟ್ಲ ಅವರು ಅಷ್ಟೇ ಮಾತ್ರ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಂದರೆ ಮೆಡಿಕಲ್ ಚೆಕಪ್ಗೆ ಅಲ್ಲಿ ಅವರು ಹಾಜರಾಗಬೇಕಾಗುತ್ತೆ. ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ ಇದನ್ನು. ಓಕೆ, ಓನ್ಲಿ PW ಕ್ಯಾಂಡಿಡೇಟು. ಓಕೆ, ಅವರೆಲ್ಲ ಸೇಮ್ C23 ಅಡ್ಮಿಟ್ ಕಾರ್ಡು ಮತ್ತು UDID ಕಾರ್ಡು ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗತ್ತೆ. ಅವ್ರು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರ್ಯಾರಂತ. ಫ್ರೆಂಡ್ಸ್, ಇದರ ಅರ್ಥ ಏನಂದರೆ ಡಾಕ್ಯುಮೆಂಟೇಷನ್ Kcet ಅವ್ರದ್ದು ಡಾಕ್ಯುಮೆಂಟೇಷನ್ ಅಪ್ಲೋಡಿಂಗ್ ಪ್ರೊಸೆಸ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ಮೋಸ್ಟ್ ಪ್ರಾಬಬ್ಲಿ 25 ಆದಮೇಲೆ ಸ್ಟಾರ್ಟ್ ಆಗುತ್ತೆ. 26ಗೆ ಈಗ ಇನ್ನು 2 to 3 ಡೇಸಲ್ಲಿ ಅಪ್ಡೇಟ್ ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರಂತ ಅಪ್ಡೇಟ್ ಬಿಟ್ಟ ತಕ್ಷಣ 2 ಡೇಸಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ರ್ಯಾಂಕಿಂಗು ಅಪ್ಲೋಡ್ ಮಾಡೋದಿರುತ್ತೆ ನೀವು. ಓಕೆ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ 26 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಪ್ಡೇಟ್ ಮಾಡ್ತೀನಿ ಕೇಳಿಕೊಂಡು. ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.